ಹಾ ಫೋನ್ ಬಂತ. ಹಲೋ, ಏನಾತ್ ಬೇ? ಹಾಕಲಿಲ್ಲಲ್ಲ, ಒಂದು 10-15 ನಿಮಿಷ ಹಾಕಿಸ್ತೇನಂತ ಇಷ್ಟೊತ್ತಾತ. ನಿಮ್ಮ ಅಪ್ಪನ ಕೇಳಿ ನೀವು ರೊಕ್ಕ ಇಲ್ಲ ಅಂತ. ದುಡ್ಡಿಲ್ಲಂತ? ಥೋ, ಇಷ್ಟೊತ್ತು ಬೇಕನ್ಬೇ ಹೇಳಾಕ. ಅದು ನಾನು ಫೋನ್ ಹಚ್ಚಿ ಮಿಸ್ ಕಾಲ್ ಕೊಟ್ಟಿನ ಕಟ್ ಮಾಡಿ ವಾಪಸ್ ಹಚ್ಚಿ. ಥೋ, ನಂಗೆ ಅರ್ಜೆಂಟ್ ಬೇಕಾಗಿತ್ತು. ನಿಮ್ಮತ್ತೆ ಏನಾರ ತ್ರಾಸ ಕೊಡಾಕತ್ತಾಳ ನಮ್ಮತ್ತ? ಹಂಗಿದ್ರೆ ನನಗೆ ಹೇಳು, ರೊಕ್ಕ ಪಕ್ಕ ತಗೊಂಬ ಅನ್ನಕತ್ತಾಳನ ತವ್ರ ಮನೆಯಿಂದ. ಯೋ ಇಲ್ಲ ಬೇ, ಅವ್ರೇನು ತ್ರಾಸ ಕೊಟ್ಟಿಲ್ಲ. ನಿನ್ನ ಮುಂದೆ ಸುಳ್ಳು ಹೇಳಕ್ಕೆ ಏನೈತಿ? ಇಲ್ಲೇ ಮನ್ಯಾಗ ಎಲ್ಲ ಅಡಂತರ ಆಗ್ಬಿಟ್ಟೈತಿ. ಮೊನ್ನೆ ನೋಡಿದ್ರ ಹುಡುಗ ಬೇಬಿ ಸಿಟ್ಟಿಂಗಿಗೆ ಬಿಟ್ಟು ಏನಾಗಿತ್ತು ಗೊತ್ತನ, ನಾ ಯಾವುದು ನಿನ್ನ ಮುಂದೆ ಹೇಳಿಲ್ಲ. ಏನೇನಾತಂದ್ರ ಇಷ್ಟೆಲ್ಲ ಆಗೈತೆ ನೋಡಿ. ಓ, ನಿಮ್ಮ ಅತ್ತೆ ಹಂಗಾರ ನಿನ್ನ ಮೂಲ್ಯಾಗ ಕುಂದ್ರಸಾಳ ಬಿಡು. ಮೂಲ್ಯಾಗ ಕುಂತಂಗ ಆಗೈತೆ ನನ್ನ ಬಾಳೆ. ಆಕಿ ನೋಡಿದ್ರೆ ಜಂಪರ್ ಹೊಲಿಯಾಕತ್ತಾಳ, ಮನೆಯಿಂದ ಕೈ ಕೆಲಸ, ಹುಡುಗನ್ನು ನೋಡ್ಕೊಂತಾಳ, ಒಟ್ಟು ಕೆಲಸನೂ ಮಾಡ್ಕೊತಾಳ, ಜಂಪರ್ ಹೊಲಿತಾಳ. ಹಂಗಾಗಿ ದಿನ 500-600 ರೂಪಾಯಿ, ದಿನ 500-600 ರೂಪಾಯಿ ಅಂದ್ರೆ ಹೊರಗೆ ಹೋಗಿ ದುಡಿಯೋರ್ಗಿಂತ ಬಲ ಆತಕಿದು. ಹಳ್ಳ್ಯಾಗಲ್ಲ ಚಲೋ ಹೊಲಿಯಾಕತ್ತಾಳಲ್ಲ, ಹಳ್ಳ್ಯಾಗ ಮಂದಿ ಜಗ್ಗ ಕೊಡಾಕತ್ ಬಿಟ್ಟಾರ ಅರ್ವಿನ. ಚಲೋ ನಡ್ದತ್ತಕಿದು. ಈಗ ಸಂಘದಾಗ ರೊಕ್ಕ ಬೇರೆ ತಗೋತೀನಿ. ತಾನ ಒಂದು ಸಂಘಕ್ಕೆ ಸೇರಾಳ, ಧರ್ಮಸ್ಥಳ ಸಂಘೆ. ರೊಕ್ಕ ತಗಸ್ಕೊತೀನಿ, ಒಂದು ಅಂಗಡಿ ಮಾಡ್ತೀನಿ, ಒಂದು 4-5 ರಾಟಿ ತಂದಿಡ್ತೀನಿ, ಮತ್ತು ಯಾರಿಗಾರ ಹೊಲಿಯೋರಿದ್ರೆ ಹೇಳ್ತೀನಿ, ಏನೇನೇನೇನು ಅಂತ ಇದ್ಲು. ಆಕಿ ಒಳ್ಳೆ ದೊಡ್ಡ ಇದ್ರಗತೆ ಬೆಳೆಯಾಕತ್ತಾಳ. ನಂಗಡೆ ನೋಡಿದ್ರೆ ರೊಕ್ಕನೇ ಇಲ್ಲ. ಅದಕ್ಕೆ ನೀ ಏನು ಮಾಡ್ಬೇಕಂತ ಮಾಡಿ? 30,000 ರೂಪಾಯಿ ತಗೊಂಡು ರೊಕ್ಕ ಐತೆ ಅಂತ ತೋರಿಸ್ಬೇಕಂತ ಮಾಡಿ ಏನು? ಅಯ್ಯೋ ಅದಲ್ವೇ, ಮತ್ತೆ ಇಲ್ಲಿ ಒಬ್ರು ಪ್ರೇಮಕರ್ ಅಂತದಾರ. ಅವರು ಯಾರಿಗೆ ರೊಕ್ಕ ಬೇಕಾಗೈತಂತ. ಅದಕ್ಕೆ ನನಗೆ ಒಂದು 6 ತಿಂಗಳ ಮಟ್ಟಿಗೆ ಒಂದು 30,000 ರೂಪಾಯಿ ನಮ್ಮ ಅತ್ತಿ ಕೇಳ್ಕೊಂಬಂದಿದ್ರು. ಅವ್ರೆ ನನಗೂ ಎಲ್ಲ ಹೇಳ್ಬೇಕಂದ್ರೆ ನಮ್ಮ ಅತ್ತಿ ಕೇಳ್ಕೊಂಬಂದಿದ್ರ. 6 ತಿಂಗಳ ಮಟ್ಟ ಒಂದು 30,000 ರೂಪಾಯಿ ಕೊಡು, ಬೇಕಾದ್ರೆ ಒಂದು 6-7% ನಂಗೆ ಬಡ್ಡಿನೂ ಕೊಡ್ತೇನೆ ಅಂದಿದ್ರು ಅವರು. ಅದಕ್ಕೆ ಹಂಗಾರೆ ನಮ್ಮ ಅತ್ತಿ ಬ್ಯಾಡ್ರಿ, ನಮ್ಗೆ ಬೇಕಾಗಿಲ್ಲ ರೊಕ್ಕ ಇಲ್ಲರಿ ಅಂತ ಹೇಳಿ ಕಡಮಡಿ ಮಾಡಿ ಕಳಿಸ್ಬಿಟ್ರು. ನಾನು ಖಾಲಿ ಕುಂತೇನೆ. ತಿಂಗಳ ನನಗೊಟ್ಟು ಏನಾರು ಕೈಯಾಗ ರೊಕ್ಕ ಬಂದ್ರೆ ಖರ್ಚಿಗಕ್ಕವಲ್ಲ ಅಂತ ನನ್ನ ತಲೆಯಾಗ. ಆಮೇಲೆ ಇನ್ನೊಂದು ಏನಂದ್ರೆ 30,000 ರೂಪಾಯಿ ಕೊಟ್ಟರೆ ಈಗ ಬಡ್ಡಿ ಬರ್ತೈತೆ, 5% ಕೊಡ್ತೇನೆ ಅಂದಾರ ಈಗ ಸದ್ಯ. 5% ಬಡ್ಡಿ ಬರ್ತೈತಿ. ಆಮೇಲೆ ಇನ್ನೊಂದು ಏನಂದ್ರೆ ಅದನ್ನ ರೊಕ್ಕನ ಮತ್ತೊಬ್ರಿಗೆ ಕೊಡೋದು ಹಿಂಗೆ ವ್ಯವಹಾರ ಮಾಡೋನು ಅಂತ ಅಷ್ಟೇ. ಅವಾಗ ತಿಂಗಳಾಗತ್ತೆ ಕುಂತಲ್ಲೇ ಒಂದು 10,000 ರೂಪಾಯಿ ಬಡ್ಡಿ ಬರಾಕತ್ತಾರೆ. 10-12,000 ರೂಪಾಯಿ ಎಲ್ಲಿ ಹೋಗ್ಬೇಕಾಗೈತೆ? ನನ್ನ ದುಡಿಮೆನೂ ನಡೀತಿರ್ತೈತಿ, ಹೌದಿಲ್ಲ? ಅಸಲಿಗೆ ಅಸಲು ಹಂಗೆ ಇರ್ತೈತಿ. ಒಂದು 6 ತಿಂಗಳಾಗಿಂದ ಅಸಲು ಬಂದ್ಬಿಡ್ತೈತಿ. ಓ, ಹಂಗೆ ಮಾಡಕತ್ತೀನ? ಬ್ಯಾಡ್ ಬಿಡ್ಲೆ, ಅದೆಲ್ಲ ಯಾಕೆ ಬೇಕು? ಆಗ ನಾ 4 ತಿಂಗಳಾಗಿಂದ ರೊಕ್ಕ ಕೊಡ್ಲಿಕ್ಕಂದ್ರೆ ಅವಾಗ ಏನು ಮಾಡ್ತಿ? ತಲೆ ಮ್ಯಾಗ ತಟ್ಟಾಕೊಂಡು ಹೋದಿ. ಊರಾನೋರ್ಬೆ, ಏನು ನಮ್ದೊಂದು 30,000 ರೂಪಾಯಿ ತೊಗೊಂಡು ಎಲ್ಲ ರೋಡ್ ಹೋಗ್ತಾರನೆ. ಸುಮ್ಕಿರ್ನಿ, ಏನಾಗೋದಿಲ್ಲ ಅಂತದಿಲ್ಲ. ನೋಡುವ ಯವ್ವ, ನಿಮ್ಮ ಅತ್ತಿಗೆ ಗೊತ್ತಾದ್ರೆ ಬಿಡ್ತಾಳ ನೀನು? ಅಯ್ಯೋ, ನಮ್ಮ ಅತ್ತಿ ಮುಂದೆ ಹೇಳಂಗಿಲ್ಲ. ಅತ್ತಿ ಮುಂದೆ ಹೇಳಂಗಿಲ್ಲ? ಆದರೂ ನೋಡು, ಅತ್ತಿ ಅನ್ನೋ ಮಾತಿಗೆ ಹೇಳಾಕತ್ತಿಲ್ಲ. ನೀ ಯಾರಿಗೆ ಹೇಳಲಾರ್ದೆ ವ್ಯವಹಾರ ಮಾಡಿ ನಾಳೆ ಏನಾರ ಕೈ ಸುಟ್ಕೊಂಡೆ ಅಂದ್ರೆ ಭಾಳ ವಜ್ಜಾಕತಿವ. ಹೇಳು ಮಾತು ಕೇಳು. ನೀ ಯಾರನ್ನೂ ಕೇಳಕ್ಕೆ ಹೋಗ್ಬೇಡ, ಈ ರೊಕ್ಕ ಪಕ್ಕ ಕೊಡಕ್ಕೆ ಹೋಗ್ಬೇಡ. ಬೇ, ನೀನು ಅಲ್ಲಿದ್ದಕ್ಕೆ ಸಿಟ್ಯಾಗ. ಇಲ್ಲಿ ಹಳ್ಳ್ಯಾಗ ಹೆಂಗದಾರ ಗೊತ್ತನ, ಅತ್ತಂಗಾರ್ಗತೆ ಇರ್ತಾರೆ ಇಲ್ಲಿ. ನಮ್ಮೂರ ನಂಗೆ ಬಾಗ್ಲ ಹಾಕ್ಕೊಂಡು ತಮ್ಮ ಪಾಡಿಗಿರುವುದಿಲ್ಲ. 30,000 ರೂಪಾಯಿ ಯಾರು ಮಕ್ಕ ಕೆಡಿಸ್ಕೊಳ್ಳೋದಿಲ್ಲ. ನೀನು ಸುಮ್ಕಿರ. ತಗ ಇಲ್ಲಿ 10 ರೂಪಾಯಿಕಿಲ್ಲ. ಇಲ್ಲಿ ಆಕಿ ನೋಡಿ ದುಡಿಯಾಕತ್ತಾಳ, ನನ್ನ ಗಂಡು ದುಡಿತಾನ, ನಮ್ಮ ಮಾವರು ದುಡಿತಾರ, ಎಲ್ಲರೂ ದುಡಿಯೋರದ. ನಾನೋ ಬೇಕೆ ಬಿಟ್ಟು ಬಿದ್ದು ಕೂಳು ತಿನ್ನಕತ್ತಿರೋದಿಲ್ಲ. ಮನೆ ಕೆಲಸದಾರ್ಗಿಂತ ಕೀಳಾಗೇನು ನಾನಿಲ್ಲ. ನಿನಗೇನು ಗೊತ್ತೈತಿ? ಸುಮ್ಮನಿರು. ನಾನು ರೊಕ್ಕ ಮಾಡ್ಬೇಕಷ್ಟ. ರೊಕ್ಕ ಮಾಡ್ಬೇಕಂದ್ರೆ ರೊಕ್ಕ ಮಾಡ್ಬೇಕು. ಅದು ಹೆಂಗೆ ಏನು ಅನ್ಯಾಯ ನ್ಯಾಯ ನಾನು ನೋಡುದಿಲ್ಲ. ರೊಕ್ಕ ಮಾಡ್ಬೇಕಷ್ಟ ನನ್ನ ತಲೆಯಾಗಿರೋದು. ನೀ ಸುಮ್ಮನೆ 108 ಬೋಧನೆ ಮಾಡಬೇಡ ನನಗೆ. ಸುಮ್ಮನಿರಿ. ಈ 30,000 ರೂಪಾಯಿ ಕೇಳಿದೆ, ಇಲ್ಲಂದಿ ಕೊಟ್ಟೆನ? ನೀನ ಕೊಡುವಲ್ಲಿ ಮತ್ತೆ ಮಂದಿ ಕೊಡ್ತಾರೆ ನನಗೆ. ಈಗ ನಾನು ನೋಡಿದ್ರೆ ತಿಂಗಳಾಗುತ್ತೆ, ಪಾರ್ಲರಿಗೆ ಹೋಗಿರ್ತೇನೆ, ಅರ್ಬಿ ತೊಗೊಂತಿರ್ತೇನೆ, ಅದನ್ನ ತಗೋ ಇದನ್ನ ತಗೊಂತ ಮಾಡ್ತಿರ್ತೇನೆ. ನನಗೆ ಎಲ್ಲದಕ್ಕೂ ರೊಕ್ಕ 10 ರೂಪಾಯಿ ಕೈ ಚಚ್ಕೊಂಡಿಲ್ಲ ನೀವರಿಗೆ. ಅಯ್ಯ, ಮತ್ತೆ ಎಷ್ಟು ದಿನ ಗಂಡು ಕೊಡ್ತಿದ್ದಿಲ್ಲ? ಈಗ ಒಂದು 2 ತಿಂಗಳು ಕೆಲ್ಸಕ್ಕೆ ಹೋಗಿಯನ, ಅದಕ್ಕೆ ನೀ ಹಿಂಗೆ ಮಾಡಕತ್ತೀಯನ? ನಿನ್ನ ಗಂಡನ ಕೇಳು, ಏನು ಬೇಕು ತರಿಸ್ಕೊಂಡು ತಿನ್ನು, ಬೇಕಾದ್ರೆ ರೊಕ್ಕ ಇಸ್ಕೋ, ಪಾರ್ಲರಿಗೆ ಹೋಗು. ಬ್ಯಾಡ ಬೇ, ಸುಮ್ಮನಿರು ನೀನು. ಆತ್, ನೀ ಫೋನ್ ಇಡಿ ಈಗ. ನೋಡ, ನಾ ಹೇಳಿದ್ ಕೇಳಾರ್ದ ರೊಕ್ಕ ಕೊಡಾಕತ್ತಿ, ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದು. ನಾ ಹೇಳೋದಂತರೂ ಹೇಳೇನಿ. ಅಲ್ಲ, ನಮ್ಮವು ಹಿಂಗೆ ಉಲ್ಟಾ ಹೊಡೆದ್ಬಿಟ್ಲಲ್ಲ ನನಗೆ. ರೊಕ್ಕ ಕೊಡಬೇಡ ಅಂದ್ರೆ ಬಿಟ್ಲ. ಈಗ ಏನು ಮಾಡಲಿಪ್ಪ? ರೊಕ್ಕ ಕೊಡಲೇಬೇಡ ಗೊತ್ತಾಗಲ್ತು ಒಂದು. ಸುಮ್ಮನೆ ರೊಕ್ಕ ಇಲ್ಲ ಅಂತ ಹೇಳಿ ಬಂದ್ಬಿಡ್ಲೇನ? ಹಂಗೆ ಮಾಡ್ತೇನೆ. ಮತ್ತೇನು ಮಾಡೋದು? ರೊಕ್ಕನೇ ಇಲ್ಲ ಅಂತಂದ್ರೆ ನಾನಾರು ಎಲ್ಲಿಂದ ತರಲಿ ರೊಕ್ಕನ? ಹಂಗೆ ಮಾಡ್ತೇನೆ. ಮತ್ತೇನು ಮಾಡೋದು? ಅತ್ತಿಯವ್ರು ಕೇಳಿದ್ರೆ ಜಾಡ್ಸೋದಿತ್ತಾರ. ಇಲ್ಲಂತ ಹೇಳಿ ಬಂದ್ಬಿಡ್ತೇನೆ. ಅಯ್ಯೋ, ಇನ್ನೂ ಸಾರು ಮಾಡ್ಬೇಕು, ರೊಟ್ಟಿ ಮಾಡ್ಬೇಕು. ಈಗ ದೀಪ ಏನು ಮಾಡಕತ್ತಾಳಂತ ನಾ ಕೊಣ್ಯಾಕ ಕುಂತ. ಹಂಚಲ್ಲೋತು, ಹಂಚು ತಿಕ್ಕಿಟ್ಟಾಳೋ ಏನು ತಿಕ್ಕಿಟ್ಟಿಲ್ಲ. ಹಿಂಗೆ ನೋಡಿ ಅರ್ಧಂಬರ್ಧ ಬಾಂಡೆ ತಿಕ್ಕುದು. ಬಾಂಡೆ ತಿಕ್ಕಿದ್ರೆ ಪುರಾನಾರು ತಿಕ್ಕುದಿಲ್ಲ ತಗ. ರೂಪಾ, ಯಾಕೆ ಏನಾತ? ಹಾಂ ರೀ ಅತ್ತಿಯವ್ರ. ಇಲ್ರಿ ಅತ್ತಿಯವ್ರ, ಇನ್ನೂ ಕೆಲಸ ಆಗಿದ್ದಿಲ್ಲರಿ, ಅದಕ್ಕೆ ಬಾಯ್ ಮಾಡತ್ತಿದ್ದೀರಿ. ಕೆಲಸ ಆಗಿಲ್ಲ? ಇಬ್ರು ಕೂಡ ಮಾಡಿದ್ರೆ ಕೆಲಸ ಆಗಲಾರ್ದಷ್ಟು ಏನೈತಿವ ನಮ್ಮ ಮನ್ಯಾಗ ನಿಮಗೆ? ಅವ ಒಂದು 4 ಮಂದಿ ಅಡಿಗೆ ದೊಡ್ಡ ಕೆಲಸ ಬಾಳಾಕಿದ್ದಿತ್ತನ? ಅತ್ತಿಯವರು ದೀಪ ಬಂದೇ ಇಲ್ರಿಪ್ಪ. ಒಂದು ದೀಪ ಒಂದು ಬೆಳಗ್ಗೆ ಹೋಗಿ ಕೊನೆ ಸೇರ್ಕೊಂಡಕ್ಕೆ ಇಷ್ಟೊತ್ತಾದ್ರೂ ಕಡೆಯಲ್ಲಿ ಬಂದಿಲ್ಲ. ಒಬ್ಬೇಕೆ ಮಾಡಕತ್ತೀನಿ ಕೆಲಸ, ಅದಕ್ಕೆ ಆಗವಲ್ತ್ರಿ. ದೀಪಾ, ದೀಪಾ. ಅಯ್ಯೋ, ನಮ್ಮ ಅತ್ತಿ ಕರೆಯಾಕತ್ಲ. ಈಗೇನು ಮಾಡಲಿ? ಪ್ರೇಮಕ್ಕರ ಮನೆಗೆ ಹೊಂಟೇನಿ ಅಂದ್ರೆ ಜಾಡ್ಸೋದಿತ್ತಾಳ ನಮ್ಮ ಅತ್ತಿ. ಎದಕ್ಕೆ ಹೊಂಟಿ, ಯಾಕೆ, ಏನು ಅಂತಾಳ. ಆಮೇಲೆ ಲಾಯರ್ ಇದ್ದಂಗೆ ಮೊದಲ ನಮ್ಮ ಅತ್ತಿ 108 ಪ್ರಶ್ನೆ ಕೇಳಿ ಉತ್ತರ ಹೇಳೋ ಮಟ್ಟ ಬಿಡುದಿಲ್ಲಕ್ಕೆ. ಬೇಡ, ಸುಮ್ಮನೆ ಏನಾರು ಒಂದು ಹೇಳಿ ತಪ್ಪಿಸ್ಕೋಬೇಕು. ಹಾಂ ರೀ ಅತ್ತಿ. ಏನತ್ತಿ? ಅಲ್ಲ, ಏನು ಮಾಡತ್ತಿ ಬೆಳಗ್ಗಿಂದ ಕೊನೆಗೆ? ಹುಡುಗಿಲಿತಿ ಅತ್ತಿಯರ
ಅದು ಹುಡುಗ ಇದು ಆಡಕತ್ತಾನ್ರಿ ಅಂಗಳದಾಗ ತಮ್ಮನ್ ಕೂಡ ಸೇರ್ಕೊಂಡು. ಹೌದನ? ಮತ್ ನೀ ಏನ್ ಮಾಡತ್ತೀವ ಕೊನೆಗ? ಬೆಳಗಿಂದ ಏನೋ ರೂಪ ಒಬ್ಬಿಕೆ ಮಾಡಕತ್ತಾಳಂತ. ನೀನು ಒಂದಿಟ್ಟು ಕೈ ಹಾಕ್ಬೇಕು ಬೇಡ, ಬಡ ಬಡ ಕೆಲಸ ಆಕೈತಿ ಇಬ್ಬರದು. ಹ್ಞೂ ಅತ್ತಿಯರ ಮಾಡ್ಬೇಕ್ರಿ, ಮಾಡ್ತೇನ್ರಿ. ಹ್ಞೂ ದೀಪಾ, ಅದಕ್ಕೆ ಯಾಕಂದ್ರೆ ನಾನು ಇನ್ನೂ ಜಂಪರ್ ಹೊಲಿವದಾವ ದೀಪಾ ಕೆಲಸ. ಬ್ಲೌಸ್ ಹೊಲದಿಟ್ಟನಿ, ಜಂಪರ್ ಹೂಕ್ಸ್ ಹಚ್ಬೇಕು, ಇನ್ನೂ ಕಾಜು ಬುಡ್ಡಿ ಮಾಡ್ಬೇಕು. ಇನ್ನೂ 4-5 ಮಂದಿ ಜಂಪರ್ ಇವತ್ತು ಸಂಜೆಗೆ ಬಂದು ಒಯ್ತೇನಂದಾರ. ಅವ್ರದೆಲ್ಲ ಹೂಕ್ಸ್ ಹಚ್ಚಿಡ್ಬೇಕು ಜಂಪರ್ನ. ಮಧ್ಯಾಹ್ನದಾಗ ಮಕ್ಕಳಕ್ಕೂ ಪುರ್ಸತ್ತಿಲ್ಲ ಇವತ್ತು ನನಗೆ. ಮದ್ವೆ ಕೊಟ್ಟಿದ್ರಲ್ಲ ಮತ್ತು ಅವ್ರು. ನಾ ಈ ಬಡ ಬಡ ಸಾರು ಮಾಡಿಟ್ಟು ಹೋಗ್ತೀನಿ. ಮಧ್ಯಾಹ್ನಕ್ಕೆ ರೊಟ್ಟಿ ನೀ ಮಾಡ್ತೀಯಾ? ಅನ್ನ ರೊಟ್ಟಿ ಮಾಡೋತ್ನೇ ಏಟತ್ತು ಬಿಸಿಯದು ಇಟ್ಕೊಂಡ್ರೆ ಅದು ಕುಕ್ಕರ್ನಾಗ ಏಟತ್ತು ಸೀಟಿ ಹೊಡಿತೈತಿ. ಇನ್ನು ಸ್ವಂತಿಕ ಪಲ್ಲೆ ಮಾಡಿಟ್ಟೇನೆ. ಹೌದಾ? ಅಷ್ಟದವ ಜಂಪರ್ ಹೂಕ್ಸ್ ಹಚ್ಚು? ಒಂದು ಕೆಲಸ ಮಾಡು, ನನಗೆ ಕೊಡಿಲಿ ಬಡ ಬಡ ಜಂಪರ್ ಎಲ್ಲ ಹೂಕ್ಸ್ ಹಚ್ಚಿಡ್ತೇನೆ. ನೀನು ಹೊಲಿವಿದ್ರೆ ಹೊಲ್ಕೊ. ನಾನಾರ ಮಧ್ಯಾಹ್ನ ಮಾಡೋದೇನೈತಿ ತೊಂಬಾಯಿ ಮಕ್ಕಳು ಬದ್ಲಿ 1 ತಾಸು ಕುತ್ಕೊಂಡು ಹೂಕ್ಸ್ ಹಚ್ಕೊಡ್ತೇನೆ ಬಡ ಬಡ. ಅತ್ತಿಯರ ಅದು ಎಮ್ಮಿಂಗ್ ಚೂಜಿರಿ ಭಾಳ ಸೂಕ್ಷ್ಮ ಇರ್ತೈತಿ ರೀ. ನಿಮ್ಗೆ ಕಣ್ಣು ಕಾಣೋದಿಲ್ಲ ದಾರಾಗಿರ ಪೋಣ್ಸಾಕ. ಆಮೇಲೆ ಇನ್ನೊಂದು ಏನಂದ್ರೆ ಅದನ್ನ ಹಿಂಗೆ ಹಾಕಿ ತೆಗಿಬೇಕು. ಅದು ನಿಮ್ಗೆ ಗಾಮಕತೆ ಆಗೋದಿಲ್ಲ ಅಂತ ನಾನು ಹಿಂಗೆ ಚುಚ್ಚು ತೆಗಿಯಾಕ ಚೂಪ್ ಅಂದಿರ್ತೈತೆ. ಕೈ ಚುಚ್ಕೊಳ್ಳೋದು ಒಂದು ಬಾಳೆ ಆಕತಿ. ಆಮೇಲೆ ನಿಮ್ಗೆ ಅಷ್ಟು ಸೂಕ್ಷ್ಮ ಈ ಉಕ್ಸು ಪಕ್ಸ ಹಚ್ಚಾಕ ಕರೆಕ್ಟ್ ಬರೋದಿಲ್ಲ ರೀ. ಆ ಉಕ್ಸಿನ ಮನಿ ಮಾಡಕ್ಕೆ ಬರ್ತೈತಿ ರೀ ಅತ್ತಿಯರ ನಿಮ್ಗೆ? ಉಕ್ಸಿನ ಮನಿ ಯಾವ ನನಗೆ ಬರೋದಿಲ್ಲವ ಉಕ್ಸಿನ ಮನಿ ಮಾಡಕ್ಕೆ. ಖರೇನ ನೀ ಅಂದಂಗೆ ನನಗೆ ಉಕ್ಸಿನ ಮನಿ ಮಾಡಕ್ಕೆ ಬರಲ್ಲ. ಮತ್ತೆ ಹೆಂಗೆ ಮಾಡೋದು ಹಂಗಾರ ಈಗ? ದೀಪಾ ಹೇಳ ಬರ್ತೈತೆ ನೋಡಕ್ಕಿಗೆ. ಹೌದಿಲ್ಲ ದೀಪಾ? ನೀನು ಒಂದು ಮಧ್ಯಾಹ್ನ ಅಕ್ಕಿ ಕೂಟ್ ಮಾತಾಡ್ಕೊಂಡು ಕುಂತಂಗೆ ಹೋಗತಿ. ಮತ್ತು ಇಂಥ ವಿಚಾರದಾಗ ಅಕ್ಕ ತಂಗಿ ಅಕ್ಕ ಸಹಾಯ ಮಾಡ್ಕೋಬೇಕು ಒಬ್ರಿಗೊಬ್ರು. ಒಟ್ಟು ಒಂದು 5-6 ಜಂಪರ್ ಅದಾವಂತ ಉಕ್ಸು ಹಚ್ಕೊಡು. ಕಾಜು ಬುಡ್ಡಿ ಮಾಡೋದು ಎಟ್ಟತ್ತಕತಿ ಒಂದಿಟ್ಟು ಮಾಡಿಕೊಡು. ಅತ್ತಿಯರ ನನಗೂ ಉಕ್ಸು ಹಚ್ಚಕ್ಕೆ ಉಕ್ಸಿನ ಮನಿ ಮಾಡಕ್ಕೆ ಬರಲ್ರಿ. ಹೇಳ್ಕೊಡ್ತಾಳ ತಗೋ. ಈಗ ನನಗೆ ಕಲ್ತು ಮಾಡೋ ವಯಸ್ಸಲ್ವ. ಆಮೇಲೆ ಇನ್ನೊಂದು ಚೂಜಿ ನನಗೆ ಕಾಣೋದಿಲ್ಲ. ಕಣ್ಣು ಪೋಣ್ಸಾಕ ದಾರಾನ ಇನ್ನೆಲ್ಲದಕ್ಕೂ ಈಕಿನ ಕರಿಬೇಕು ನಾನು. ಅದಕ್ಕೆ ನೀನಾದ್ರೂ ಕಣ್ಣು ಕಾಣ್ತತಿ. ಏನು ಹಿಂಗೆ ಉಕ್ಸಿನ ಮನಿ ಮಾಡೋದು ಹೇಳ್ಕೊಡ್ತಾಳ. ಒಂದು ಮನಿ ಮಾಡಿ ತೋರಿಸ್ತಾಳ. ಉಳ್ಕದ್ ನೀ ಮಾಡ್ಕೊಂತ ಹೋಗು. ಮಾಡಿ ಏನಕ್ಕೆ ಮಾಡುವ ಮಧ್ಯಾಹ್ನ. ಅಯ್ಯೋ ದೇವ್ರೆ, ಅಲ್ಲ ಈಕಿ ಕೈ ಕೆಳಗೆ ನಾ ಕೆಲಸ ಮಾಡ್ಬೇಕಾ? ಏನು ನನಗೆ ಕೊಡ್ತಾಳ ನೀಕಿ ಜಂಪರಿನ ರೊಕ್ಕನ? ಅಯ್ಯೋ ಯಾವ ಪರಿಸ್ಥಿತಿ ಬಂತು ಮರೇ ನನಗೆ. ನಾನು ನೋಡಿದ್ರೆ ಆಫೀಸಿಗೆ ಕೆಲ್ಸಕ್ಕೆ ಹೋಗಿ ಬಂದಕ್ಕೆ ಹೋಗಿ ಈಕಿ ಕೈ ಕೆಳಗೆ ಜಂಪರಿಗೆ ಉಕ್ಸ್ ಹಚ್ಚಕ್ಕೆ ಹೋಗ್ಬೇಕಾ? ಹಿಂಗಿದ್ರೆ ನಡೆಯಲ್ಲ. ಏನಾರ ಒಂದು ದುಡಿಮೆ ಆಗ್ಬೇಕಪ್ಪ ನನಗೂ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಈಗಿಲ್ಲ ಅಂದ್ರೆ ನಮ್ಮತ್ತೆ ಬೈತಾಳ. ಸುಮ್ಮನೆ ಹ್ಞೂ ಅನ್ಬೇಕು. ಆತ್ರಿ ಅತ್ತಿಯರ ಮಧ್ಯಾಹ್ನ ಹಚ್ಕೊಡ್ತೀನಿ. ಥ್ಯಾಂಕ್ಸ್ ದೀಪಾ. ಥ್ಯಾಂಕ್ಸ್. ಅಯ್ಯೋ ದೇವ್ರೆ, ನಾ ಅಕ್ಷರ ಕಲ್ತಿಲ್ಲ. ಇಂಗ್ಲೀಷ್ ಬಾಯಾಗ ಥ್ಯಾಂಕ್ಸ್ ಅಂತ. ಮತ್ತು ಹಂಗೆ ದುಡ್ಡು ಆಡಕತ್ರ ಬಾಯಾಗ ಇಂಗ್ಲೀಷು ಬರ್ತೈತಿ, ಹಿಂದಿನೂ ಬರ್ತೈತಿ. ಆತೋರ್ವ ನೀವು ಮಾಡ್ಕೊರೆ. ನಾನು ಒಂದು ಸ್ವಲ್ಪ ಆಕಳಕ್ಕೆ ನೀರಿಟ್ಟು ಬರ್ತೇನೆ. ಬಂದು ತಡಿ ರೂಪಾ. ಅಯ್ಯ ಮತ್ತೆ ಹೋದ್ಲು. ಬಂದು ತಡಿ ಅಂತೇಳಿ ಎಷ್ಟೊತ್ತಿಗೆ ಬರ್ತಾಳ ಏನ? ನಾ ಬರ್ತೇನೆ ತಗೋ. ಅಲ್ಲ ಇಲ್ಲಿ ಮಠ ಬಂದು ಹಂಗೆ ಹೊಕ್ಕೇನ? ಖುಷಿಯಾದ ವಿಚಾರ ಮನ್ಯಾಗ ಎಲ್ಲರಿಗೂ ಹೇಳ್ಕೊಬೇಕಲ್ಲ. ಅವರು ಬರಾತಾರ ಕಾಕಾರ. ನಿಂದಿರಣ ಹೋಗುವಂತಿ. ಗಾಡಿ ಬಂತ. ಏನು ಅಣ್ಣ ತಂಗಿ ಇಲ್ಲೇ ನಿಂತ್ಬಿಟ್ಟಿರಿ? ಬನ್ರಿ ಕಕ್ಕ ಒಳಗೆ ಬರ್ರಿ. ಮಾವರ ಬರ್ರಿ ಕುಂದ್ರ ಬರ್ರಿ. ಏನು ಜೊತೆಗೆ ಬಂದ್ರನ? ಇರ್ಲಿ ಅರ್ಜೆಂಟ್ ಐತಿ. ನಾನು ಮನ್ಯಾಗ ಹೋಗ್ಬೇಕೆ ಅದಾಳ ನಿಮ್ಮ ತಂಗಿ. ಹೋಗ್ಬೇಕು. ನಾ ಇಲ್ಲಿಗೆ ಬಂದಿದ್ದೇನಂದ್ರೆ ಹೋಗ್ತದಾರ್ಯಾಗ ಸ್ವಲ್ಪ ನಿಮ್ಮ ಕೂಟ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದ್ರಿ? ಅಲ್ಲ ಕುಂತ ಮಾತಾಡ್ರಲ್ಲ. ಬರ್ರಿ ಹೇಳ್ಯಾರ ಕುಂದ್ರ ಬರ್ರಿ. ಕೆಲಸ ಸಿಕ್ತು ನೋಡಪ್ಪ ನಿನ್ನ ಹೆಂಡತಿಗೆ. ಮತ್ತದು ಇಂಟರ್ವ್ಯೂ ಅಂತಂದಿದ್ರಿ. ಇದ ಭಾಳ ಜನಕ್ಕೆ ಕನ್ಫ್ಯೂಸ್ ಆಗಿದ್ದ. ಮೊನ್ನೆ ಲೆಟರ್ ಬಂದಿದ್ದು ಬರೀ ಇಂಟರ್ವ್ಯೂ ಲೆಟರೇ ಬಂದಿದ್ದು. ಯಾಕೆ ನಾನು ಹೇಳಿದ್ದೆ, ಇನ್ಫ್ಲುಯೆನ್ಸ್ ಮಾಡಿದ್ದೆ. ನಮ್ಮ ಮನ್ಯಾಗ ಒಂದು ಹುಡುಗಿ ಐತಿ, ಹಿಂಗೆ ಕಲ್ತಾಳ, ಜಾಬ್ ಕೊಡ್ರಿ ಅಂತೆಲ್ಲ ದೊಡ್ಡ ಮಂದಿ ಕೂಟ್ ಮಾತಾಡಿದ್ದೆ. ಆದ್ರೆ ಈಗೀಗ ಏನು ಗೊತ್ತೋ ಗೊತ್ತಿಲ್ಲ, ಒಂದು 4 ಪ್ರಶ್ನೆ ಕೇಳ್ತೇವೆ ನಾವು ಅಂತ ಅವ್ರು ಹೇಳಿದ್ರು. ಅದಕ್ಕೆ ಒಂದು ಲೆಟರ್ ಕಳಿಸಿದ್ರು. ಅದ್ರ ತಕ್ಕ ಈಕಿನ್ನ ಇವತ್ತು ಇಂಟರ್ವ್ಯೂ ಮಾಡ್ಯಾರ. ಅದ್ರೊಳಗೆ ಪಾಸೂ ಆಗ್ಯಾಳ ಅಂತ ಅವ್ರ ನಂಗೆ ಖುದ್ದು ಫೋನ್ ಮಾಡಿ ಹೇಳ್ಯಾರ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೊಟ್ಟಾರ. ಆಕಿ ಕೈಯಾಗ ಐತಿ ಬ್ಯಾಗ್ನಾಗ. ಆಮೇಲೆ ತೋರಿಸ್ತಾಳ. ಅಂದ್ರೆ ಒಂದು ಫಾರ್ಮಾಲಿಟೀಸಿಗೆ ಇಂಟರ್ವ್ಯೂ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ರು ಅವ್ರು. ಭಾಳ ಮಂದಿ ಕನ್ಫ್ಯೂಸ್ ಮಾಡ್ಕೊಂಡಿರಿ. ಫಾರ್ಮಾಲಿಟೀಸ್ ಇಂಟರ್ವ್ಯೂ ಇರ್ತೈತಿ ಅಂತ ನಾನು ಹೇಳಿದ್ದೆ. ನಿಮ್ಗೆ ನೆನಪಿಲ್ಲ ಅಂತ ಅನಿಸ್ತೈತಿ. ನೋಡ್ರಿ ಬೇಕಾದ್ರೆ ಹಿಂದಿನ ಎಪಿಸೋಡ್ ಗೊತ್ತಾಗ್ತೈತಿ. ಆಮೇಲೆ ಇನ್ನೊಂದು ಏನಂದ್ರೆ ಇವಾಗ ಅವಳಿಗೆ ಬ್ಯಾಂಕ್ನಾಗ ಕೆಲಸ ಸಿಕ್ಕೈತಿ. ಹೌದನ್ರಿ ಮಾವ್ರ? ಭಾಳ ಉಪಕಾರ ಆಯ್ತು ನೋಡ್ರಿ ನಿಮ್ಮಿಂದ. ಖರೇನು ನನಗೆ ಏನು ಹೇಳ್ಬೇಕಂತೇಳಿ ಗೊತ್ತಾಗ್ವಲ್ತು. ಹಂಗಾರೆ ಈಕಿ ಏನು ಮುಂದೆ ಓದೋದೇನು ಬ್ಯಾಡಲ್ರಿ? ಬಿಟ್ಟರೆ ನಡಿತೈತೇನ್ರಿ? ಸಾಕು ಈಕಿ ಓದಿರೋದಕ್ಕೆ ಇಷ್ಟಕ್ಕೆ ಆಕಿಗೆ ತಕ್ಕ ಕೆಲಸ ಸಿಕ್ಕೈತಿ. ಬ್ಯಾಂಕ್ನಾಗ ಅವರು ಹೇಳ್ಯಾರ ಏನು ಚಲೋ ಕೆಲಸ, ಸ್ಯಾಲ್ರಿ ಎಷ್ಟೆಲ್ಲ ಫಿಕ್ಸ್ ಮಾಡ್ಯಾರ. ಆದ್ರೆ ಇದೊಂದು ಡಿಗ್ರಿ ಒಂದು ಕಂಪ್ಲೀಟ್ ಮಾಡ್ಕೊಲಿ ಬೇಕಾರೆ. ಇದೊಂದು ವರ್ಷದ ಏನಮ್ಮ ಮಾಡ್ಕೊಂತಿ? ಕಕ್ಕರ ಮಾಡ್ಕೋತೀನಿ. ಯಾಕಂದ್ರೆ ನಾನು ಭಾಳ ಇಷ್ಟಪಟ್ಟ ಕಾಲೇಜಿಗೆ ಸೇರಿದ್ನಿ. ಇದನ್ನು ಕಂಪ್ಲೀಟ್ ಮಾಡ್ಕೊಲಿಕ್ಕಂದ್ರೆ ಮತ್ತೆ ಒಂಥರ ಇದು ಅನಿಸ್ತೈತಿ. ಎಕ್ಸಾಮ್ ಏನು ಭಾಳ ದೂರ ಉಳಿದಿಲ್ಲ. ಸ್ವಲ್ಪ ಐತಿ ಮನೆಯೊಳಗೆ. ಸ್ವಲ್ಪ ಕೆಲಸದಿಂದ ಬಂದಿಂದ ಓದ್ಕೊಳಕ್ಕಾದ್ರೆ ಓದ್ಕೊಂಡು ಬರಿತೀನಿ ರೀ. ಮಾವರ ಕೆಲಸ ಏನಂತ ಗೊತ್ತಾಗ್ಲಿಲ್ರಿ? ಏನಿಲ್ಲಪ್ಪ, ನೀನು ಹೆಂಡತಿ ಕೈಯಾಗ ದಿನ ಲಕ್ಷಗಟ್ಟಲೆ ರೊಕ್ಕ ಆಡ್ತಾವಿನ್ನ. ಕ್ಯಾಶ್ ಕೌಂಟ್ರ್ ಕೊಟ್ರಪ್ಪ ಈಕಿಗೆ. ಏನು ದಿನ ಲಕ್ಷಗಟ್ಟಲೆ ರೊಕ್ಕ ಎಣಿಸೋದು ಕ್ಯಾಶಿಯರ್. ಒಂದು 25,000ವರೆಗೂ ಸ್ಯಾಲ್ರಿ ಐತಿ. ಚಲೋ ಐತಿ. ಹೆಂಗೆ ಎಕ್ಸ್ಪೀರಿಯನ್ಸ್ ಆಕೈತಿ ಹಂಗಂಗೆ ಸ್ಯಾಲ್ರಿನೂ ಜಾಸ್ತಿ ಇನ್ಕ್ರೀಸ್ ಆಕೈತಿ. ಆಮೇಲೆ ಚಲೋ ಪೋಸ್ಟ್ ಮುಂದೆ ಸಿಗ್ಬೋದು ಇವಳು ಟ್ಯಾಲೆಂಟ್ ನೋಡಿ. ಸ್ಟಾರ್ಟಿಂಗ್ ಎಷ್ಟು ಐತೇನ್ರಿ ಮಾವರ? ಸರಿ ತೋಪ, ನಂಗೆ ಲೇಟ್ ಆಕೈತಿ. ನಾ ಏನು ಹೋಗೇನಿ. ಅಯ್ಯೋ ಕಕ್ಕರ ನಾನು ಮಾತನ್ನ ಹಂಗೆ ನಿಂತ್ಬಿಟ್ಟು ನೋಡ್ರಿ. ತರಿ ಚಾ ತೊಂಬರ್ತೇನೆ. ಬೇಡಮ್ಮ, ಏನು ನಾಸ್ತೇನೆ ನಾನು. ಮನ್ಯಾಗ ತಂಗಿ ಅಕ್ಕಿ ಬೇಕದಾಳ. ಮತ್ತೆ ಅಕ್ಕಿನೂ ನನ್ನ ಸಲಗೆ ಕಾಯ್ತಿರ್ತಾಳ. ಅದಕ್ಕೆ ಹೋಗಿ ಅಲ್ಲೇ ಅಕ್ಕಿ ಕುಟ್ಟ ಮಾತಾಡ್ಕೊಂತ ಚಾ ಮಾಡ್ಕೊಂಡು ಕುಡಿತೀವಿ. ಸರಿ ಆತ್ರಿ ಕಕ್ಕ. ಬರ್ತೇನ್ರಿ ಅತ್ತಿಯವ್ರು, ಬರ್ತೇನ್ರಿ. ಹ್ಞೂಪ್ಪ, ಭಾಳ ಉಪಕಾರ ಮಾಡಿದ್ದೀಪ್ಪ. ಅಯ್ಯೋ ನಮ್ಮ ಮಗಳು ಬಿಡ್ರಿ. ಅಕ್ಕಿ ಅದ್ರಾಗ ಏನು ಉಪಕಾರ ಐತ್ರಿ ಅತ್ತಿಯವ್ರ? ಹ್ಞೂ ರೀ.